ಎವ್ರಿವಾನ್, ವೆಲ್ಕಮ್ ಟು ಶ್ರೂ ಮೋನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಹಾಸನಲ್ಲಿ ಬಾಡಿಗೆಗಿದ್ದೆ ಅಲ್ವಾ, ಓನರ್ ಮಗನ ಮದುವೆದು ಮೊದಲನೇ ದಿನದ ಹಸೆ ವಿಡಿಯೋ ಕ್ಲಿಪ್ಪಿಂಗ್ಸ್ನ ಹಾಕ್ತಾ ಇದ್ದೀನಿ. ಏನು ಇಷ್ಟು ಚೆನ್ನಾಗಿ ಗ್ರ್ಯಾಂಡಾಗಿ ರೆಡಿಯಾಗಿದ್ರಿ ಅಂತ ಕೇಳ್ತಾ ಇದ್ರಿ. ಮಿನಿ ವ್ಲಾಗಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀನಿ, ಆದರೂ ಕೂಡ ಇವತ್ತಿನ ವ್ಲಾಗಲ್ಲಿ ಹೇಳ್ತಾ ಇದ್ದೀನಿ. ನಾನು ಆಂಟಿ ಮನೇಲಿ ಒಂಥರ ಮನೆ ಮಗಳು ಥರನೇ ಇದ್ದೀನಿ. ನಾನು ಆಲೂರಿಗೆ ಶಿಫ್ಟ್ ಆಗಿ 2 ವರ್ಷ ಆದ್ರೂ ಕೂಡ ಅವ್ರ ಹತ್ರ ಅದೇ ಥರ ಬಾಂಡಿಂಗ್ನ ಇಟ್ಕೊಂಡಿದ್ದೀನಿ, ಅದೇ ಥರ ಪ್ರೀತಿ ವಿಶ್ವಾಸ ಇದೆ. ಹಾಗಾಗಿ ನನಗೆ ತುಂಬಾ ಕ್ಲೋಸ್ ಇರೋದ್ರಿಂದ ನಾನು ಎಲ್ಲ ಫಂಕ್ಷನಲ್ಲೂ ಅವ್ರ ಮನೇಲಿ ಖಂಡಿತವಾಗ್ಲೂ ಮಿಸ್ ಮಾಡದೆ ಹೋಗ್ತೀನಿ. ಫಂಕ್ಷನ್ ಅಂತ ಅಲ್ಲ, ತಿಂಗಳಿಗೆ ಒಂದು ಸತಿ ಅಂತೂ ನಾನು ಅವ್ರ ಮನೆಗೆ ಹೋಗ್ತೀನಿ, ಉಳ್ಕೊಳ್ತೀನಿ, ಬರ್ತಾನೆ ಇರ್ತೀನಿ. ಹಾಗೆಯೇ ಮೊದಲನೇ ದಿನ ಆಸೆ ಮಾಡ್ತಾ ಇದ್ದಾಗ ನನ್ನನ್ನು ಕೂಡ ಕೆಲವೊಂದು ಶಾಸ್ತ್ರನ ಮಾಡ್ತಾಯಿದ್ರು. ಆವಾಗ ನೀವು ಮನೇಲಿ ಏನಂತ ಕರಿತೀರಾ, ನೀವು ಮೋಹನ್ನ ಹೇಳಿದ್ರೆ ಮಾತ್ರ ಅದನ್ನು ವಾಪಸ್ ಕೊಡ್ತೀನಿ ಅಂತ ಹೇಳಿ ತುಂಬಾ ತಮಾಷೆ ಮಾಡಿಕೊಂಡು ಎಲ್ರಿಗೂ ಅದೇ ಥರ ರೇಗಿಸ್ತಾ ಇದ್ದರು. ನಾನಿಲ್ಲಿ ನನ್ನ ವಿಡಿಯೋ ಕ್ಲಿಪ್ಪಿಂಗ್ಸ್ನ ಮಾತ್ರ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಮನೇಲಿ ತುಂಬಾ ಚೆನ್ನಾಗಿ ಮೊದಲನೇ ದಿನ ಆಸೆ ಆಯಿತು. ನಾನು ಕೂಡ ಮೊದಲನೇ ದಿನ ಆಸೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಮನೆಗೆ ಬಂದು ಉಳ್ಕೊಂಡೆ. ಯಾಕೆ ಅಂದರೆ ಮನೇಲಿ ಸ್ವಲ್ಪ ಕೆಲಸ ಇತ್ತು, ಸ್ವಲ್ಪ ವೀಡಿಯೋ ಎಡಿಟಿಂಗ್ ಮಾಡೋದಿತ್ತು, ಮತ್ತು ಅಲ್ಲಿ ಉಳ್ಕೊಂಡ್ರೆ ನನಗೆ ಕೆಲಸ ಎಲ್ಲ ಪೆಂಡಿಂಗ್ ಆಗಿಬಿಡುತ್ತೆ ಅಂತ ಹೇಳಿ ಹಾಗಾಗಿ ಕೆಲವೊಂದು ವೀಡಿಯೋ ಕ್ಲಿಪ್ಪಿಂಗ್ಸ್ನ ಮಾತ್ರ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ನಾನು ಅಮೆಝಾನಿಂದ ಅಪ್ಪನ ಕಾರಿಗೋಸ್ಕರ ಅಗ್ಯಾರೋ ಕಾರ್ ವ್ಯಾಕ್ಯೂಮ್ ಕ್ಲೀನರ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಬಟ್ ವಿಡಿಯೋ ಮಾಡಿ ಹಾಕೋಕ್ಕಾಗಿರಲಿಲ್ಲ ಅಂತ ಹೇಳಿ ಇವತ್ತು ಮಾಡ್ತಾ ಇದ್ದೀನಿ. ಇದೊಂದು ರೀಚಾರ್ಜಬಲ್ ಕಾರ್ ವ್ಯಾಕ್ಯೂಮ್ ಕ್ಲೀನರ್ ಆಗಿರುತ್ತೆ. ಇದನ್ನು ನೀವು ತುಂಬಾ ಹ್ಯಾಂಡಿಯಾಗಿರುತ್ತೆ ಆ್ಯಂಡ್ ನೀವು ಎಲ್ಲಿಗೆ ಬೇಕಾದರೂ ಇದನ್ನು ಕ್ಯಾರಿ ಮಾಡ್ಬೋದು. ನೀವು ಇದನ್ನು ಚಾರ್ಜ್ ಮಾಡಿ ಆದಮೇಲೆ ಅಲ್ಲಿ ಸೇಮ್ ನಮ್ಮ ಮೊಬೈಲಲ್ಲಿ ಯಾವ ಥರ ಚಾರ್ಜ್ ಮಾಡ್ಕೊಳ್ತೀವಿ ಅದೇ ಥರ 1 2 3 4 ಪಾಯಿಂಟ್ಸ್ ಇರುತ್ತೆ. ಅದು ಫುಲ್ ಚಾರ್ಜ್ ಆದರೆ ನೀವು ತುಂಬಾ ಕ್ಲೀನಾಗಿ ಕಾರ್ನ ವ್ಯಾಕ್ಯೂಮ್ ಮಾಡ್ಕೊಬೋದು. ನಾನು ಕೂಡ ಒಂದು ಆಲ್ಟೋ ಕಾರ್ ನಮ್ಮ ಮನೇಲಿರುವಂತಹದ್ದನ್ನು ವ್ಯಾಕ್ಯೂಮ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ವ್ಯಾಕ್ಯೂಮ್ ಕ್ಲೀನರ್ನ ನಾನು ನಮ್ಮ ಅಪ್ಪಂಗೋಸ್ಕರ ಆರ್ಡರ್ ಮಾಡಿದ್ದೆ. ಹೇಗಿದೆ ಅಂತ ನೋಡೋಣ ಅಂತ ಹೇಳಿ ಟ್ರಯಲ್ ಮಾಡಿ ನಿಮ್ಮ ಹತ್ರ ಈ ಒಂದು ವಿಡಿಯೋದು ರಿವ್ಯೂಸ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕಾರಲ್ಲೇ ಲಿಪಿ ಸ್ಲಿಪ್ಪರು ಬಿಸ್ಕೆಟ್ ತಿನ್ನೋದು ಎಲ್ಲದನ್ನು ಮಾಡಿ ಗಲೀಜು ಮಾಡಿದ್ಲು. ಸರಿ ಅಂತ ಹೇಳಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 2 ಬಟನ್ಸ್ನ ಕೊಟ್ಟಿರ್ತಾರೆ. ನೀವು ಅದನ್ನು ಮೇಲಕ್ಕೆ ತಳ್ಳಿದ್ರೆ ಆನ್ ಮಾಡಿಕೊಂಡ್ರೆ ಅದು ವ್ಯಾಕ್ಯೂಮ್ ಕ್ಲೀನರ್ ಆನ್ ಆಗುತ್ತೆ. ಅದನ್ನು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸಾಕು, ಏನೆಲ್ಲ ಡಸ್ಟ್ ಇದೆ ಅದು ತುಂಬ ಚೆನ್ನಾಗಿ ಎಳ್ಕೊಳ್ಳುತ್ತೆ. ಗಾಳಿ ಫೋರ್ಸಾಗಿ ಬಂದಾಗ ಯಾವ ಥರ ಎಳ್ಕೊಳ್ಳುತ್ತೆ ಅದೇ ಥರ ಇದಕ್ಕೆ ಅವರು ಎಲ್ಲ ಥರದ ಟೂಲ್ಸ್ ಕೂಡ ಕೊಟ್ಟಿದ್ದಾರೆ. ಒಂದು ಏನಾದರೂ ನೀವು ಚಿಕ್ಕದಾಗಿರುವಂತಹ ಡಸ್ಟನ್ನು ಕ್ಲೀನ್ ಮಾಡಬೇಕು ಅಂತ ಅಂದರೆ ಈ ಒಂದು ಟೂಲ್ನ ಯೂಸ್ ಮಾಡಿಕೊಂಡು ಮಾಡ್ಬೋದು. ಆ್ಯಂಡ್ ಸೀಟ್ ಸೈಡಲ್ಲಿ ಅಥವಾ ಸೀಟ್ ಹಿಂದೆ ಎಲ್ಲ ತುಂಬಾ ಒಳಗಡೆ ಕೈ ಹಾಕೋಕ್ಕೆ ಹಿಂಸೆ ಆಗೋದ್ರಿಂದ ಈ ಥರ ಒಂದು ಟೂಲ್ನ ಯೂಸ್ ಮಾಡೋದ್ರಿಂದ ನೀವು ನೀಟಾಗಿ ಡಸ್ಟ್ನ ತೆಗಿಬೋದು. ಆ್ಯಂಡ್ ಇದು ಕೂಡ ಅಡ್ಜಸ್ಟಬಲ್ ಇರುತ್ತೆ ಆ್ಯಂಡ್ ಸ್ವಲ್ಪ ಲೆಂತಿಯಾಗಿರುತ್ತೆ. ನೀವು ಡಿಸ್ಟೆನ್ಸ್ ಏನಾದರೂ ಇದ್ದರೆ ಡಿಸ್ಟೆನ್ಸಲ್ಲೂ ಕೂಡ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ ಈ ಒಂದು ಟೂಲ್ನ ಕೊಟ್ಟಿದ್ದಾರೆ. ನಾನು ಇದನ್ನು ಕಾರ್ ಕೆಳಗಡೆ ಸೀಟ್ ಕೆಳಗಡೆ ತುಂಬಾ ಡಸ್ಟು ಬಿಸ್ಕೆಟ್ ಪೀಸಸ್ ಎಲ್ಲ ಇತ್ತು, ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಇದಂತೂ ಡಸ್ಟ್ನ ತುಂಬಾ ಚೆನ್ನಾಗಿ ತುಂಬಾ ಪವರ್ಫುಲ್ಲಾಗಿ ಕ್ಲೀನ್ ಮಾಡ್ಕೊಳ್ಳುತ್ತೆ. ಆ್ಯಂಡ್ ಇನ್ನೊಂದು ಬ್ರಷ್ ಥರ ಒಂದು ಟೂಲ್ನ ಕೊಟ್ಟಿದ್ದಾರೆ. ಆ ಒಂದು ಬ್ರಷ್ ಟೂಲ್ನ ಕೂಡ ನಾವು ಈ ಥರ ಇನ್ಸರ್ಟ್ ಮಾಡಿಕೊಂಡು ಏನಾದರೂ ಡಸ್ಟ್ ಏನಾದರೂ ಇರುತ್ತೆ ಅಲ್ವಾ ಕಾರಲ್ಲಿ, AC ಪಾಯಿಂಟಲ್ಲಾಗಿರ್ಬೋದು ಅಥವಾ ಸ್ಟೇರಿಂಗಲ್ಲಾಗಿರ್ಬೋದು, ಸೀಟ್ ಮೇಲಾಗಿರ್ಬೋದು, ಎಲ್ಲ ಕಡೆನೂ ಕೂಡ ನೀವು ನೀಟಾಗಿ ಅದನ್ನು ಕ್ಲೀನ್ ಮಾಡಿಕೊಂಡ್ರೆ ಡಸ್ಟ್ ಏನಿರುತ್ತೆ ಅದು ನೀಟಾಗಿ ಎಳ್ಕೊಳ್ಳುತ್ತೆ. ಇಲ್ಲ ಅಂತ ಅಂದರೆ ಹಾಗೆ ಉಳ್ಕೊಂಡ್ಬಿಡುತ್ತೆ. ಇದು ಮಲ್ಟಿಪರ್ಪಸ್ ಬ್ರಷ್ ಆಗಿರೋದ್ರಿಂದ ನೀವು ಇದರಲ್ಲಿ ವಿಂಡೋನು ಕ್ಲೀನ್ ಮಾಡ್ಬೋದು, ಕಾರ್ ಸೀಟ್ನ ಕೂಡ ಕ್ಲೀನ್ ಮಾಡ್ಬೋದು. ಆ್ಯಂಡ್ ಗ್ಲಾಸ್ ಮೇಲೆ ಹಾಕಿರ್ತೀವಿ ಅಲ್ವಾ ಈ ಥರ ರಬ್ಬರು, ಇದರಲ್ಲೂ ಕೂಡ ಕೆಲವೊಂದು ಸತಿ ಡಸ್ಟ್ ಇರುತ್ತೆ ಅಲ್ವಾ, ಇದನ್ನು ಕೂಡ ನೀಟಾಗಿ ನೀವು ಕ್ಲೀನ್ ಮಾಡ್ಕೊಬೋದು. ಕ್ಲೀನ್ ಮಾಡ್ಕೊಂಡು ಆದಮೇಲೆ ಅದರಲ್ಲಿರುವಂತಹ ಡಸ್ಟನ್ನು ನಾವು ನೀಟಾಗಿ ರಿಮೂವ್ ಮಾಡಿಕೊಂಡು ಕ್ಲೀನ್ ಮಾಡಿ ಇಟ್ಕೊಬೋದು. ಹಾಕಿರುವಂತಹ ಟೂಲ್ಸ್ನ ತೆಗೆದು ಅವರೊಂದು ಬಟನ್ ಕೊಟ್ಟಿದ್ದಾರೆ, ಅದನ್ನು ಪ್ರೆಸ್ ಮಾಡಿಕೊಂಡು ಸ್ವಲ್ಪ ಟ್ವಿಸ್ಟ್ ಮಾಡಿದ್ರೆ ಸಾಕು, ನೀಟಾಗಿ ನಿಮಗೆ ಅದು ಓಪನ್ ಆಗುತ್ತೆ. ಈ ಥರ ರೌಂಡಕ್ಕೆ ಏನಿದೆ ಅದನ್ನು ಲೆಫ್ಟ್ ಅಥವಾ ರೈಟಿಗೆ ನೀವು ಅದನ್ನು ರೊಟೇಟ್ ಮಾಡಿಕೊಂಡ್ರೆ ಅದು ಓಪನ್ ಆಗುತ್ತೆ. ಸೊ ಡಸ್ಟ್ ಏನೆಲ್ಲ ಹೀರ್ಕೊಂಡಿತ್ತು ಅದೆಲ್ಲ ಈ ಥರ ಒಳಗಡೆ ಇರುತ್ತೆ. ಅದನ್ನು ತೆಗೆದು ನಾವು ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಈಸಿಯಾಗಿ ನಮ್ಮ ಕಾರ್ ವ್ಯಾಕ್ಯೂಮ್ ಕ್ಲೀನರ್ ಕೂಡ ಕ್ಲೀನ್ ಆಗುತ್ತೆ. ಈ ಒಂದು ವ್ಯಾಕ್ಯೂಮ್ ಕ್ಲೀನರ್ ಕೂಡ 100 ವ್ಯಾಟ್ ಆಗಿರುತ್ತೆ ಆ್ಯಂಡ್ 5.5 kPa
ಪವರ್ ಸಾಕೆಟ್ ಆಗಿರುತ್ತೆ ಆ್ಯಂಡ್ ಸ್ಟೈನ್ಲೆಸ್ ಸ್ಟೀಲ್ ಫಿಲ್ಟರ್ ಆಗಿರುತ್ತೆ. ಇದನ್ನು ನಾವು ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಅವ್ರು ಕೊಟ್ಟಿರೋಂಥ ಎಲ್ಲ ಟೂಲ್ಸ್ನು ಹಾಕ್ಕೊಂಡು ವ್ಯಾಕ್ಯೂಮ್ ಕ್ಲೀನರ್ನು ಕೂಡ ಹಾಕ್ಕೊಂಡು ಎಕ್ಸ್ಟೆನ್ಷನ್ ವೈರ್ ಕೂಡ ಹಾಕ್ಕೊಂಡು ನಾವು ನೀಟಾಗಿ ಪ್ಯಾಕ್ ಮಾಡಿ ಮನೇಲೂ ಸ್ಟೋರ್ ಮಾಡ್ಬೋದು. ಆ್ಯಂಡ್ ನೀವೇನಾದರೂ ಔಟ್ಸೈಡ್ ಹೋಗ್ತೀರಾ ಅಂದರೂ ಕೂಡ ಇದನ್ನು ಕ್ಯಾರಿ ಮಾಡಿಕೊಂಡು ತೊಗೊಂಡೋಗ್ಬೋದು. ಈ ಒಂದು ಅಗ್ಯಾರೋ ವ್ಯಾಕ್ಯೂಮ್ ಕ್ಲೀನರ್ ತುಂಬಾ ಚೆನ್ನಾಗಿದೆ. ನಿಮ್ಗೇನಾದರೂ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕ್ನ ಕೊಟ್ಟಿರ್ತೀನಿ, ಬೈ ಮಾಡಿ. ಆ್ಯಂಡ್ ಇದ್ರ ಪ್ರೈಸ್ ಕೂಡ ಏನು ತುಂಬಾ ಜಾಸ್ತಿ ಇಲ್ಲ. ನಾನು ತಗೊಂಡಾಗ ಅರೌಂಡ್ 3000 ಇತ್ತು. ತುಂಬ ದಿನದಿಂದನೇ ಇದ್ರದ್ದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ತರಿಸಿಟ್ಕೊಂಡು ಮಾಡೋಕ್ಕೆ ಆಗಿರಲಿಲ್ಲ. ಸೊ ಇವತ್ತು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಡೇ ಹಳದಿ ಶಾಸ್ತ್ರ. ಲಿಪಿ ಮತ್ತು ಚಿರು ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಈ ಒಂದು ಸಾಂಗ್ ಅವ್ನು ಹೇಳಿರೋ ಸಾಂಗ್ನ ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ಏನಾದರೂ ಕಾಪಿರೈಟ್ ಕ್ಲೈಮ್ ಆದರೆ ಅಂತ ಹೇಳಿಬಿಟ್ಟು ನಾನು ಮ್ಯೂಸಿಕ್ ಇತ್ತು ಅಂತ ಹೇಳಿ ಆ ಸಾಂಗ್ನ ಆ್ಯಡ್ ಮಾಡೋಕ್ಕಾಗಲಿಲ್ಲ. ಎಲ್ರಿಗೂ ಕೂಡ ಒಂದು ಹಳದಿ ಕಲರ್ ಡ್ರೆಸ್ಸು ಅಂದರೆ ಹಳದಿ ಥೀಮಲ್ಲಿ ಎಲ್ಲರೂ ಕೂಡ ರೆಡಿ ಆಗಿದ್ರು. ಇವಾಗ ಎಲ್ಲರೂ ಹಳದಿ ಶಾಸ್ತ್ರ ಅಂದರೆ ಎಲ್ಲರೂ ಯೆಲ್ಲೋ ಕಲರ್ ಸ್ಯಾರಿನ ವೇರ್ ಮಾಡ್ಕೊಂಡು ಬಂದಿದ್ರು. ತುಂಬಾ ಚೆನ್ನಾಗಾಯಿತು ಫಂಕ್ಷನ್ ಅಂತೂ. ಎಲ್ಲರೂ ಕೂಡ ರೇಗಿಸ್ಕೊಂಡು ಎಲ್ಲರೂ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ನನಗೆ ಅರಿಶಿಣದ ಎಣ್ಣೆನ ಸವರಿ ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ಮುಗಿಸ್ಕೊಟ್ರು. ಆ್ಯಂಡ್ ಎಲ್ಲ ಥರದ ಶಾಸ್ತ್ರಗಳು ಕೂಡ ತುಂಬಾ ಚೆನ್ನಾಗಾಯಿತು. ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ಹಳದಿ ಕಲರ್ ಡ್ರೆಸ್ನೇ ಹಾಕ್ಕೊಂಡಿದ್ರು. ಕೆಲವೊಂದು ಸತಿ ನಾವು ಸಂಬಂಧಗಳನ್ನ ರಕ್ತ ಸಂಬಂಧಗಳು ಆಗಬೇಕು ಅಂತ ಏನಿಲ್ಲ ಅಲ್ವಾ. ನಾವು ಪ್ರೀತಿಯಿಂದ ಎಲ್ಲರ ಜೊತೆ ಮನಸ್ಸಿಂದ ಎಷ್ಟು ಚೆನ್ನಾಗಿರ್ತೀವೋ ಅಷ್ಟು ಎಲ್ಲರೂ ನಮಗೆ ಸಂಬಂಧಿಕರ ಥರನೇ ಆಗ್ತಾರೆ. ನನಗೂ ಅಷ್ಟೇ ಈ ಮನೆ ಅಂತ ಅಂದರೆ ನಮ್ಮ ಸಂಬಂಧದ ಮನೆ ಅಂತಲೇ ನನಗೆ ಅನಿಸುತ್ತೆ. ಆ್ಯಂಡ್ ನಾನು ಕೂಡ ಅವ್ರ ಮನೇಲಿ ಒಬ್ಬಳು ಮಗಳಾಗಿಯೇ ಕೂಡ ಇದ್ದೀನಿ. ಎಲ್ಲರ ಮನಸ್ಸನ್ನು ಪ್ರೀತಿಯಿಂದ ಗೆದ್ದು ಎಲ್ಲರ ಜೊತೆನೂ ಖುಷಿಯಾಗಿರಬೇಕು ಅನ್ನೋದಷ್ಟೇ ನನ್ನ ಒಂದು ಥಾಟು. ಎಷ್ಟು ದಿನ ಇರ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಸಾವು ಅನ್ನೋದು ಯಾವತ್ತು ಬರುತ್ತೆ ಅಂತಲೂ ಕೂಡ ಗೊತ್ತಿಲ್ಲ. ಇರೋ ತನಕ ಎಲ್ಲರ ಜೊತೆನೂ ಖುಷಿಯಾಗಿ ಪ್ರೀತಿಯಿಂದ ನೆಮ್ಮದಿಯಿಂದ ಜೀವನನ ನಡೆಸಿದ್ರೆ ನಾವು ಕೂಡ ನೆಮ್ಮದಿಯಾಗಿರ್ತೀವಿ. ಆ್ಯಂಡ್ ನಮ್ಮ ಸುತ್ತಮುತ್ತ ಇರೋರು ಕೂಡ ನೆಮ್ಮದಿಯಾಗಿರ್ತಾರೆ. ಮನಸ್ತಾಪ ಜಗಳ ಎಲ್ಲರ ಮಧ್ಯನೂ ಬಂದೇ ಬರುತ್ತೆ. ನಾನು ಮನಸ್ತಾಪ ಇಲ್ಲದೇ ಜಗಳ ಇಲ್ಲದೆ ಬದುಕ್ತಾ ಇದ್ದೀನಿ ಅಂತಲ್ಲ, ಬಟ್ ಕೆಲವೊಂದು ಸತಿ ನನಗನ್ಸುತ್ತೆ ಎಲ್ಲರ ಜೊತೆನೂ ಚೆನ್ನಾಗಿರಬೇಕು ಅಂತ. ನಾನು ಕೂಡ ಇದುವರೆಗೂ ಎಲ್ಲರ ಜೊತೆನೂ ಚೆನ್ನಾಗಿರ್ತೀನಿ. ಅಂಕಲ್ ಹೇಳ್ತಾ ಇದ್ದಾರೆ, ನಾವೆಲ್ಲರೂ ಕೂಡ ಯೆಲ್ಲೋ ಕಲರ್ ಬಟ್ಟೆನ ಹಾಕ್ಕೊಂಡಿದ್ದೀವಿ, ನೀನು ಬರೀ ಲೇಡೀಸ್ ವಿಡಿಯೋ ಮಾತ್ರ ಮಾಡ್ತಾ ಇದೆಯಲ್ಲ, ನಮ್ಮದೂ ವಿಡಿಯೋ ಮಾಡು ಅಂತ ಹೇಳಿ. ಸರಿ ಅಂತ ಹೇಳಿ ಎಲ್ರದ್ದು ಒಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ಅಂಕಲ್, ನೀವು ಯೂಟ್ಯೂಬಲ್ಲಿ ನೋಡಬೇಕು, ನಾನು ವಿಡಿಯೋನ ಹಾಕ್ತೀನಿ ಅಂತ ಹೇಳಿ ವಿಡಿಯೋನ ಮಾಡ್ಕೊಳ್ತಾ ಇದ್ದೆ. ಬಟ್ ನಾನು ಸ್ವಲ್ಪ ಅಲ್ಲಿ ಬ್ಯುಸಿ ಇರೋದ್ರಿಂದ ನನಗೆ ನಂದು ವೀಡಿಯೋಸ್ನ ಮಾಡ್ಕೊಳಕ್ಕೆ ಆಗಲಿಲ್ಲ. ಹಾಗಾಗಿ ನಾನೇ ಎಲ್ಲರೂ ವಿಡಿಯೋ ಕ್ಲಿಪ್ಪಿಂಗ್ಸ್ನೂ ಆ್ಯಡ್ ಮಾಡಿದ್ದೀನಿ. ನೀವು ಕೂಡ ಇದೇ ಥರ ಹಳದಿ ಶಾಸ್ತ್ರನ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಲಾಸ್ಟಿಗೆ ಇದು ನಾನು ಪೋರ್ಟ್ರೇಟ್ ಮೋಡಲ್ಲಿ ಮಾಡ್ಕೊಂಡ್ಬಿಟ್ಟಿದ್ದೆ ವೀಡಿಯೋಸ್ನ, ಹಾಗಾಗಿ ಕೆಲವೊಂದು ವೀಡಿಯೋಸ್ನ ನಾನು ಕ್ರಾಪ್ ಮಾಡಿ ಹಾಕ್ತಾ ಇದ್ದೀನಿ. ಆ್ಯಂಡ್ ಹಳದಿ ಶಾಸ್ತ್ರ ಮುಗಿದು ನೆಕ್ಸ್ಟ್ ಡೇ ಈವ್ನಿಂಗ್ ಎಲ್ರಿಗೂ ಕೂಡ ಮೆಹಂದಿನ ಹಾಕಿಸ್ಕೊಳ್ತಾ ಇದ್ರು. ಬಟ್ ನನಗೆ ಮೆಹಂದಿ ಹಾಕಿಸ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ. ನೆಕ್ಸ್ಟ್ ಡೇ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ನಾನು ಬೇಗ ಮನೆಗೆ ಬಂದುಬಿಟ್ಟೆ. ಹಾಗಾಗಿ ಲಿಪಿಗೆ ಮತ್ತು ಅಲ್ಲಿ ಯಾರೆಲ್ಲ ಇದ್ದರೂ ಅವ್ರಿಗೆಲ್ರಿಗೂ ಮೆಹಂದಿನ ಹಾಕ್ಸಿ ನಾನು ಮನೆಗೆ ಬಂದುಬಿಟ್ಟೆ. ಆ್ಯಂಡ್ ಇದು ಕೂಡ ನೆಕ್ಸ್ಟ್ ಡೇ ಅಂದರೆ ಡೇ 3 ರಿಸೆಪ್ಷನ್ನ ಮಾಡ್ತಾರೆ ಅಲ್ವಾ, ಚೌಲ್ಟ್ರಿಗೆ ಹುಡುಗ ಹೊಡ್ತಾ ಇರೋವಂತಹ ಟೈಮಲ್ಲಿ ದೇವಸ್ಥಾನಕ್ಕೆ ಬಂದಿದ್ದರು. ಅಷ್ಟೊತ್ತಿಗೆ ನಾನು ಮನೆಯಿಂದ ಬಂದು ಕರೆಕ್ಟಾಗಿ ದೇವಸ್ಥಾನದ ಹತ್ರ ಇಳ್ಕೊಂಡು ನಾನು ವೀಡಿಯೋ ಕ್ಲಿಪ್ಪಿಂಗ್ಸ್ನ ಮಾಡಿಕೊಂಡೆ. ಕೆಲವೊಂದು ಸತಿ ವೀಡಿಯೋನ ಮಾಡುವಾಗ ಯಾರಿಗಾದ್ರೂ ಇಷ್ಟ ಇಲ್ದಿರೋರ್ನು ಒಂದೊಂದು ಸತಿ ಆ್ಯಡ್ ಮಾಡಿಬಿಟ್ಟಿರ್ತೀನಿ ವೀಡಿಯೋದಲ್ಲಿ. ಯಾರಿಗಾದ್ರೂ ಇಷ್ಟ ಇಲ್ಲ, ನನ್ನ ವೀಡಿಯೋ ಕ್ಲಿಪ್ಪಿಂಗ್ಸ್ ಚೆನ್ನಾಗಿ ಬಂದಿಲ್ಲ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಆ್ಯಂಡ್ ಹೀಗೆ ನನಗೆ ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿತ್ತು. ಹೀಗೆ ಒಬ್ಬರು ಮದುವೆಗೆ ಹೋದಾಗ ನಾನು ಒಂದು ವೀಡಿಯೋನ ಮಾಡಿ ಹಾಕಿದ್ದೆ. ಲೈಕ್ ನನಗೆ ಆ ಒಂದು ವೀಡಿಯೋಯಿಂದ ನನಗೆ ಫಾಲೋವರ್ಸ್ ಆಗಬೇಕು ಆ್ಯಂಡ್ ಅದು ನನ್ನ ಕಂಟೆಂಟ್ ಆಗಬೇಕು ಅನ್ನೋ ಇಂಟೆನ್ಷನ್ ಇರಲಿಲ್ಲ. ವೆರಿ ಬಿಗಿನಿಂಗ್ ನಾನು ವೀಡಿಯೋ ಮಾಡ್ತಿದ್ದಾಗ ನಾನು ಅಂದ್ಕೊಂಡೆ ನನ್ನ ಒಂದು
ಡೈಲಿ ವ್ಲಾಗ್ ಥರನೇ ಅದನ್ನು ಶೇರ್ ಮಾಡೋಣ ಅಂತ ಹೇಳಿ ಶೇರ್ ಮಾಡಿದಾಗ ಬಟ್ ಅವರೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ರು. ನಾನು ಅವರ ಒಂದು ಮದುವೆ ವಿಡಿಯೋನ ಕಂಟೆಂಟಾಗಿ ಯೂಸ್ ಮಾಡಿಕೊಂಡು ವಿಡಿಯೋ ಮಾಡಿದ್ದೀನಿ ಅಂತ ಹೇಳಿ. ಸೊ ಅವತ್ತು ನಾನು ಲೈಫಲ್ಲಿ ಒಂದು ಲೆಸನ್ನ ಕಲಿತೆ. ಯಾರನ್ನೂ ಪರ್ಮಿಷನ್ ಕೇಳ್ದೇ ಅವರ ಒಂದು ವಿಡಿಯೋನ ಅಪ್ಲೋಡ್ ಮಾಡಬಾರ್ದು ಅಂತ ಹೇಳಿ. ಹಾಗಾಗಿ ನಾನು ಯಾರನ್ನಾದರೂ ವಿಡಿಯೋ ಮಾಡುವಾಗ ಮದುವೆಯಲ್ಲಿ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ, ಈ ಒಂದು ಕ್ಲಿಪ್ಪಿಂಗ್ಸ್ನ ಹಾಕ್ಬೋದಾ ಅಂತ ಕೇಳಿಕೊಂಡು ವಿಡಿಯೋನ ಹಾಕ್ತಾ ಇದ್ದೀನಿ. ಎಲ್ಲ ಚೌಲ್ಟ್ರಿಗೆ ಹೊರಟು ಬಂದಾದಮೇಲೆ ನೈಟ್ ರಿಸೆಪ್ಷನ್ ಇದು ಅವತ್ತಿನ ದಿನದ್ದೇನೆ. ನಾನು ಕೂಡ ರೆಡಿಯಾಗಿದ್ದೆ. ಬಟ್ ಕೆಲವರೆಲ್ಲ ಮೇಕಪ್ ಚೆನ್ನಾಗಿ ಕಾಣ್ತಾ ಇಲ್ಲ, ನಿಮಗೆ ನ್ಯಾಚುರಲ್ಲಾಗೆ ಸೂಟ್ ಆಗುತ್ತೆ ಅಂತ ಹೇಳ್ತಾ ಇದ್ರಿ. ಬಟ್ ನಿಜವಾಗ್ಲೂ ನಾನು ಹೇಳಿದ್ದೀನಿ ಆಲ್ರೆಡಿ ಮಿನಿ ವ್ಲಾಗಲ್ಲಿ, ಶಿಲ್ಪಾ ಮೇಕ್ ಓವರ್ ಬೈ ಹಾಸನ್ ಅಂತ ಇದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದರು ಅವರು, ನಂಗೆ ತುಂಬ ಇಷ್ಟ ಆಯಿತು. ತುಂಬ ನ್ಯಾಚುರಲ್ ಲುಕ್ ಇತ್ತು ಆ್ಯಕ್ಚುಲಿ. ಬಟ್ ನಿಮಗೆಲ್ಲ ನನ್ನನ್ನು ಮಿನಿ ವ್ಲಾಗಲ್ಲಿ ವಿತೌಟ್ ಮೇಕಪ್ ನೋಡಿ ನಿಮಗೆ ಹಂಗೆ ಅನ್ನಿಸ್ತಿದೆ ಅನಿಸುತ್ತೆ. ಆ್ಯಂಡ್ ಇನ್ನು ಕೆಲವರೆಲ್ಲ ಕೇಳ್ತಾ ಇದ್ರಿ, ಮೇಡಮ್ ನೀವು ಏನೆಲ್ಲ ಪ್ರಾಡಕ್ಟ್ನ ಯೂಸ್ ಮಾಡ್ತೀರಾ ಮೇಕಪ್ನ ಮಾಡ್ಕೊಳ್ಳೋಕ್ಕೆ ಅಂತ. ನಾನು ಸಿಂಪಲ್ಲಾಗಿ ಒಂದು ಕ್ರೀಮ್, ಲಿಪ್ಸ್ಟಿಕ್ ಮತ್ತು ಕಾಜಲ್ನ ಹಚ್ಕೊಳ್ತೀನಿ ಅಷ್ಟೇ, ಜಾಸ್ತಿ ಮೇಕಪ್ ಮಾಡ್ಕೊಳ್ಳಲ್ಲ. ಬಟ್ ವಿಡಿಯೋದಲ್ಲಿ ನಿಮಗೆ ನಾನು ತುಂಬ ಮೇಕಪ್ ಮಾಡ್ಕೊಂಡಿರೋ ಥರ ಕಾಣಿಸ್ತೀನಿ ಅನಿಸುತ್ತೆ. ನೋಡಿ ನೀವಿಲ್ಲಿ ನಾನು ಮೇಕಪ್ ಮಾಡಿಕೊಂಡ್ರೆ ಯಾವ ಥರ ಕಾಣಿಸ್ತೀನಿ ಅಂತ, ನಿಮಗೆ ಇದೊಂದು ಎಕ್ಸಾಂಪಲ್ ಅಷ್ಟೇ. ನೆಕ್ಸ್ಟ್ ಡೇ ಮದುವೆ ದಿನದ ವ್ಲಾಗು. ನನಗೆ ಇಲ್ಲೂ ಕೂಡ ತುಂಬ ನೀಟಾಗಿ ಅಷ್ಟು ವೀಡಿಯೋನ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಮಾತ್ರ ಮಾಡ್ತಿದ್ದೀನಿ. ಆ್ಯಂಡ್ ನಾನು ತುಂಬ ವೀಡಿಯೋಸ್ನೆಲ್ಲ ಮಾಡಿಸ್ಕೊಂಡಿದ್ದೆ ಅಲ್ವಾ, ಅಲ್ಲಿ ಯಾರಿದ್ರು ಅವ್ರ ಹತ್ರ ಕೇಳಿ ಮಾಡಿಸ್ಕೊಂಡಾಗ ಪೋರ್ಟ್ರೇಟ್ ಮೋಡಲ್ಲೇ ಜಾಸ್ತಿ ವೀಡಿಯೋಸ್ನ ಮಾಡ್ಕೊಂಡಿರೋದ್ರಿಂದ ಮಿನಿ ವ್ಲಾಗ್ಸಿಗೆ ಹಾಕೋಷ್ಟು ವೀಡಿಯೋಸ್ ಜಾಸ್ತಿ ಇದೆ. ಬಟ್ ಲ್ಯಾಂಡ್ಸ್ಕೇಪಲ್ಲಿ ತುಂಬ ಕಮ್ಮಿ ವೀಡಿಯೋನ ಮಾಡ್ಕೊಂಡಿರೋದ್ರಿಂದ ನಾನು ಅಷ್ಟು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇಲ್ಲ. ಆ್ಯಂಡ್ ನನಗೆ ತುಂಬಾ ಖುಷಿ ಆಯಿತು. ಮದುವೆ ಒಂಥರ ನಮ್ಮನೆಯವ್ರ ಮದುವೆ, ನಮ್ಮನೆ ಮದುವೆ, ಸ್ವಂತ ಮನೆ ಮದುವೆ ಥರ ನಾನು ತುಂಬ ಹ್ಯಾಪಿಯಾಗಿ ಎಲ್ಲರ ಜೊತೆನೂ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿ ಬಂದೆ. ಎಲ್ಲರೂ ಕೂಡ ಎಷ್ಟು ಚೆಂದ ರೆಡಿಯಾಗಿದ್ದರು. ಬಟ್ ಇಲ್ಲಿ ಯಾಕೋ ಅಷ್ಟು ಚೆನ್ನಾಗಿ ಲೈಟಿಂಗ್ಸಲ್ಲಿ ವೀಡಿಯೋ ಬಂದಿರಲಿಲ್ಲ. ಬಟ್ ನಂಗೆ ಆ ವಿಡಿಯೋ ಹಾಕಲೇಬೇಕು ಅಂತ ಅನಿಸಿತ್ತು ಅಂತ ಹೇಳಿ ಹಾಕಿದೆ. ಆ್ಯಂಡ್ ಅಶ್ವಿನಿ ನಕ್ಷತ್ರ ತೋರಿಸ್ತಾ ಇದ್ರು, ಹಾಗಾಗಿ ಅದ್ರದ್ದು ಒಂದು ಕ್ಲಿಪ್ಪಿಂಗ್ಸ್ನ ಕೂಡ ಆ್ಯಡ್ ಮಾಡಿದೆ. ಆ್ಯಂಡ್ ಆಂಟಿ ಜೊತೆ ಮತ್ತು ನಾನು, ನನ್ನ ತಂಗಿ ಎಲ್ಲರೂ ಫೋಟೋನ ತೆಗೆಸ್ಕೊಂಡು ಊಟಕ್ಕೆ ಅಂತ ಹೇಳಿ ಹೊರಟ್ವಿ. ಆ್ಯಂಡ್ ಹೀಗೆ ಎಲ್ರಿಗೂ ಕೇಳಿ ವಿಡಿಯೋ ಮಾಡ್ಕೊಳ್ತಾ ಇದ್ದೆ ನಾನು, ಬಿಕಾಸ್ ಯಾರಿಗಾದರೂ ಇಷ್ಟ ಆಗಲಿಲ್ಲ ಅಂದರೆ ಅಂತ ಹೇಳಿ ಫೋಟೋಸ್ ಆ್ಯಂಡ್ ವೀಡಿಯೋಸ್. ಬಿಕಾಸ್ ನಾನು ಯೂಟ್ಯೂಬಿಗೆ ಹಾಕೋದ್ರಿಂದ ಯಾರಾದರೂ ಮಿಸ್ ಆಗಿ ಬಂದರೂ ಕೂಡ ಅವ್ರಿಗೆ ಬೇಜಾರಾಗಬಾರ್ದು ಅಂತ ಹೇಳಿ. ಆ್ಯಂಡ್ ಊಟ ಎಲ್ಲ ಮುಗಿಸಿ ಮದುವೆ ಎಲ್ಲ ಆದಮೇಲೆ ಸುಮ್ಮನೆ ಎಲ್ಲರೂ ಒಂದು ತಮಾಷೆಗೆ ಎಲ್ಲರ ಕೈಗೂ ರೋಸ್ನ ಕೊಡಿಸ್ತಾಯಿದ್ರು ಎಲ್ಲರ ಹತ್ರನೂ. ಫುಲ್ ಎಲ್ಲರೂ ಖುಷಿಯಾಗಿ ಎಂಜಾಯ್ ಮಾಡಿದ್ರು. ಆ್ಯಂಡ್ ಆ ಒಂದು ಮೂಮೆಂಟ್ನ ನೋಡಿ ನನಗೂ ಫುಲ್ ಖುಷಿ ಆಯಿತು. ಎಲ್ಲರೂ ಕೂಡ ಹೀಗೆ ಹ್ಯಾಪಿಯಾಗಿರಲಿ, ಆ ದೇವ್ರು ಎಲ್ಲರೂ ಚೆನ್ನಾಗಿಟ್ಟಿರಲಿ ಅಂತ ಹಾರೈಸ್ತೀನಿ. ನನಗೂ ಮದುವೆ ದಿನ ಮೇಕ್ ಓವರ್ ಬೈ ಶಿಲ್ಪಾ ಮನು ಅಂತ ಇದ್ದಾರೆ, ಅವರು ತುಂಬ ಚೆನ್ನಾಗಿ ಮೇಕಪ್ ಮಾಡಿದರು. ಅದನ್ನು ನಾನು ನೆಕ್ಸ್ಟ್ ಒಂದು ಮಿನಿ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ಎಲ್ಲರೂ ಮದುವೆಲಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನಾವು ಕೂಡ ಎಲ್ಲರೂ ಒಂದೊಂದು ಸ್ಟೆಪ್ ಹಾಕಿ ಖುಷಿ ಪಟ್ವಿ. ಸೊ ಹೇಗಿತ್ತು ಈ ಒಂದು ವ್ಲಾಗ್ ಅಂತ ನನಗೊಂದು ಕಮೆಂಟ್ ಹಾಕಿ. ಆ್ಯಂಡ್ ಯಾವುದಾದ್ರೂ ಇನ್ಫಾರ್ಮೇಷನ್ ಬೇಕು ಅಂತ ಅಂದ್ರೂ ಕಮೆಂಟ್ ಹಾಕಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಇನ್ನೂ ನನ್ನ ವೀಡಿಯೋನ ನೋಡಿ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ಒಂದು ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇದು ಮದುವೆ ಎಲ್ಲ ಆದಮೇಲೆ ಮನೆ ತುಂಬಿಸ್ಕೊಳ್ಳುವಂತಹ ಶಾಸ್ತ್ರ, ಅದರದ್ದು ಕೂಡ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಮಾತ್ರ ಆ್ಯಡ್ ಮಾಡಿದ್ದೀನಿ. ಫುಲ್ ವೀಡಿಯೋ ಕ್ಲಿಪ್ಪಿಂಗ್ಸ್ನ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ. ಹೋಪ್ ನಿಮ್ಗೆಲ್ರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್.